ಹಾಯ್ ಎಲ್ರಿಗೂ, ಇದು ಪಾರ್ಟ್ 2. ನಾನು ಈ ವಿಡಿಯೋದಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದರ್ಶನ ಆದ ನಂತರ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಕೂಡ ಈ ಸ್ಥಳಗಳಿಗೆ ಅಲ್ಲಿ ಹೋದಾಗ ಭೇಟಿ ನೀಡಿ ಅಂತ ಹೇಳ್ತಾ, ನಾವು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ದರ್ಶನ ಮುಗಿಸಿ ಅಭಯ ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಮುಗಿಸ್ಕೊಂಡ್ವಿ. ಪಾರ್ಟ್ 1 ವಿಡಿಯೋದಲ್ಲಿ ಅದು ಇದೆ, ಚೆಕ್ ಮಾಡಿ. ನಂತರ ನಾವು ಬಂದಿದ್ದು ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲೆ ಎಂಬ ಗ್ರಾಮಕ್ಕೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಿಗೆ ಅತ್ಯಂತ ಮಹತ್ವದ ಸ್ಥಳ ಅಂತಲೇ ಹೇಳ್ಬೋದು. ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದ್ದರೂ ಬಿಚ್ಚಾಲೆಯನ್ನು ಭಿಕ್ಷಾಲಯ ಎಂದು ಕೂಡ ಕರೀತಾರೆ. 2009ರಲ್ಲಿ ಮಂತ್ರಾಲಯಕ್ಕೆ ಅಪ್ಪಳಿಸಿದ ಪ್ರವಾಹವು ಇಡೀ ಬಿಚ್ಚಾಲೆ ಗ್ರಾಮವನ್ನು ಮುಳುಗಿಸಿತ್ತು. ಆದರೂ ಇಲ್ಲಿನ ಕುರುಹುಗಳನ್ನು ಇಂದಿಗೂ ನಾವಿಲ್ಲಿ ನೋಡಬಹುದು. ನಾವಿವಾಗ ಬಂದಿರೋದು ಅಪ್ಪಣ್ಣಾಚಾರ್ಯರು ಇದ್ದಂತಹ ಮನೆಗೆ. ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ರಾಯರ ಮಲತಾದ್ರೆ ಅಪ್ಪಣ್ಣಾಚಾರ್ಯ ಮನೆ. ಇದು ಅಪ್ಪಣ್ಣಾಚಾರ್ಯ ರಾಯರಿಗಿಂತ 2 ವರ್ಷದ ಅದು ಪರಮಗುರುಗಳು ಅಂತೇಳಿ ರಾಯರ ಸೇವೆ ಮಾಡಿದ್ರು. 400 ವರ್ಷದಿಂದ ಬರೀ ಮಣ್ಣಿನ ಮನೆ. ಇಂತಹ ಮಣ್ಣಿನ ಮನೆಯಲ್ಲಿ ಯಾಕೆ ಮಲಗಿದ್ರು ಏನಿದ್ರು ರಾಘವೇಂದ್ರ ಸ್ವಾಮಿಗಳು ಅಂತಾರೆ. ಅಂತಹ ಮಣ್ಣಿನ ಮನೆಯಲ್ಲಿ 5 ಅಡಿ ಕೃಷ್ಣ ಸರ್ಪ ಅಂತೇಳಿ ಭಗವತಿಗೆ ಸಂಬಂಧಪಟ್ಟಂಥ ಹಾವು ಕರಿ ನಾಗರ 5 ಅಡಿ ನಾಗರ ರೋಮಗಳದಕ್ಕೆ ಅದು ರಾಘವೇಂದ್ರ ಸ್ವಾಮಿಗಳ ಜೊತೆಯಲ್ಲೇ ಇರ್ತಿತ್ತು. ರಾಘವೇಂದ್ರ ಸ್ವಾಮಿಗಳು ಮನೆಯಲ್ಲಿ ಹುತ್ತ ಇರಬಾರ್ದು ಅಂತ ಹೇಳಿ ಅವರು ಹುತ್ತ ತೆಗಿಸಾಕ್ತಾರೆ. ಯಾಕಂದ್ರೆ ಮುಂದೆ ಬೃಂದಾವನ ಪ್ರವೇಶ ಮಾಡಿ 700 ವರ್ಷ ಮಂತ್ರಾಲಯ ಬೃಂದಾವನದಲ್ಲಿ ಕೂಡಬೇಕಾಗ್ತದೆ. ಅಪರಾಚಾರ್ಯ ಸ್ವಾಮಿ ಬೃಂದಾವನ ಪ್ರವೇಶ ಮಾಡಿಬಿಟ್ಟ ಈ ಮನೆ ಯಾರು ಬರ್ತಾರೆ? ಯಾಕಂದ್ರೆ ನೀವು ಮಲಗಿದಂಥ ಮನೆಯದು ಅಲ್ಲೇ ಜಪತಪಸ್ಸು ಮಾಡಿದ ಜಪದ ಕಟ್ಟೆದು ಅಲ್ಲಿ ಯಾರು ಬರೋದು ಅಲ್ಲಿ ಶೂನ್ಯ ಗೊತ್ತಿಲ್ಲ. ಹೇಗಿದೆ ಅಂತ ರಾಯಂದ್ರಿ ಅದಕ್ಕೆ ಚಿಂತೆ ಮಾಡಿ ನಾವೆಲ್ಲ ಸರಿ ಮಾಡಿಕೊಟ್ಟು ಹೋಗ್ತಿದ್ದ ಅಲ್ಲೇ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಭಗವಂತನ ಕುರಿತು ಪ್ರಾರ್ಥನೆ ಸಂಕಲ್ಪ ಮಾಡಿದ್ರು. ನಾವು ಮುಂಜಾನೆ ಕೂಡ 100 ಸಂಕಲ್ಪ ಮಾಡಿದ್ವಿ. ಒಂದು ನಮ್ಮ ಸಂಕಲ್ಪಗಳು ಒಂದು ಈಡೇರ್ತದೆ. ಯಾಕಂದ್ರೆ ಈಡೇರ್ತಾವ ಸಂಕಲ್ಪಗಳು ಈಡೇರ್ತವೆ. ರಾಘವೇಂದ್ರ ಸ್ವಾಮಿಗಳು ಅಂತ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿದ್ರೆ ತಕ್ಷಣ ಭಗವಂತ ತಥಾಸ್ತು ಅಂತ ಕೀಳ್ಕೊಂಡಂತ ಕೃಷ್ಣ ಸರ್ಪ ಯುದ್ಧದಲ್ಲಿ ಸ್ವಯಂ ಸರಿಯಾಗುತ್ತೆ. ಆ ಸರಿಯಾಗಿರ್ತಕ್ಕಂಥ ಕೃಷ್ಣ ಸರ್ಪವನ್ನು ರಾಘವೇಂದ್ರ ಸ್ವಾಮಿಗಳು ಹೊರಗಡೆ ಅವರೇ ಪ್ರತಿಷ್ಠಾಪನೆ ಮಾಡಿದ್ರೆ ವಿಚಾರಪ್ಪ ಅಂತ ಹೇಳಿ ಭಾರಿ ಜಾಗೃತರಾಗಪ್ಪ. 2009ರಾಗ ಫ್ಲಡ್ ಬಂತು. ಮಂತ್ರಾಲಯ ನೀರಲ್ಲಿ ಮುಳುಗೋದು ಗೊತ್ತಿರಲ್ಲ. 2009 ಅಕ್ಟೋಬರ್ 1, 2, 3, 4 ಸ್ಟೇಟ್ ಪೇಪರ್ನಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ನಿರಂತರವಾಗಿ 72 ತಾಸು ವರದಿ ಮಾಡಿ ಎಲ್ಲ ಇದು ಮಾಡ್ತೀವಿ. ಆವಾಗ ಈ ಮನೆ ಮೇಲೆ 15 ಫೀಟ್ ವಾಟರ್, 15 ಫೀಟ್ ವಾಟರ್. ಇಲ್ಲೇ ಬಹಳ ಹಿಂದೆ ಅಲ್ಲಿ ಬೆಳಿಗ್ಗೆ ಬಿದ್ದೋದು ಮಂತ್ರಾಲಯದಾಗ ಎಲ್ಲ ಹೊಡೆಬಿಟ್ಟು ಎಲ್ಲ ಅಲ್ಲಿಂದ ಹೀರೋಗಳು ನೀರಾಗ ತಿರ್ಕೊಂಡು ಹೋಗ್ತದೆ. ಟೈಟಾನಿಕ್ ಪಿಕ್ಚರ್ ನೋಡಿಲ್ಲ ಹಾಗೆ ಕರ್ಕೊಂಡು ಹೋಗ್ತದೆ. ಈ ಮನೆ ಮೇಲೆ 15 ಫೀಟ್ ವಾಟರ್. ಸುತ್ತಮುತ್ತ ಇದ್ದಂಥ 300-400 ಮನೆಗಳೆಲ್ಲ ಅವಶೇಷಗಳಿದೆ. ಸುತ್ತ ಮನೆ ಮನೆ ಮೇಲೆ ಇದ್ದ ಎಲ್ಲ ಮನೆ ಎಲ್ಲ ಕೊಚ್ಕೊಂಡು ನೋಡ್ಬಿಡ್ತು. ಬಿಚ್ಚಾಲಿ 2 ಕಿಲೋಮೀಟರ್ ಮೇಲೆ ಹೋಗ್ತೀವಿ ಮನೆಗಳೆಲ್ಲ ಎಲ್ಲ ಆ ಕಡೆ ಬಿಟ್ರೆ ಎಲ್ಲ. ಯಾಕಂದ್ರೆ ಎಲ್ಲ ಮನೆ ಬಿಟ್ಟ ಹೊಡೆಬಿಟ್ರು ಎಲ್ಲರೂ. ಮನೆಗಳು ಊಟ ಬಿದ್ದು ಈಗ 2 ತಿಂಗಳ 3 ಆಗ ಈಗ ಇದು ಅವರು ಪ್ರತಿಷ್ಠಾಪನೆ ಮಾಡಿದ ಬಿಚ್ಚಾಲಿ ನಾಗಪ್ಪ ಬಿಡಿಲ್ಲ, ಆಂಜನೇಯ ಬಿಡಿದ ರಾಘವೇಂದ್ರ ಸ್ವಾಮಿ ಬೃಂದಾವನ ಮೇಲೆ ಇರ್ತಕ್ಕಂಥ ನರಸಿಂಹ ಸಾಲಿ ಗ್ರಾಮ ಕೆಳಗೆ ಬಿಡಿದ. ನದಿ ಒಟ್ಟು ಹರ್ಕೊಂಡೋದು 800 ಚೀಲ, 1000 ಚೀಲ ಅಕ್ಕಿ ಚೀಲ, ಗೋಧಿ, ಸಕ್ಕರೆ, ರಥ ಕೂಡ ಕಡೆಗೆ ರಥ ಸುತ್ತ ಹರ್ಕೊಂಡು ಹೋಗ್ಬಿಡ್ತಾರೆ. ಆ ಮಂತ್ರಾಲಯ ಕ್ಲೀನ್ ಮಾಡಬೇಕಾದ್ರೆ ಏನು ಎಷ್ಟು ಗೊತ್ತಿಲ್ಲ, ಅವರಾರು ಕಾರ್ಯಕರ್ತರು ಎಲ್ಲ ಬಂದು ಗುರು ರಾತ್ರಿ ಎಲ್ಲ ಹುಳಾಗಿ ಬಿಟ್ಟಿದೆ ಕಂಪ್ಲೀಟ್ ಮಾಡಿ. ಆದರೂ ನರಸಿಂಹ ಸಾಲಿ ಗ್ರಾಮ ಬಿಟ್ಟಿರ್ಬೇಕಾಗಿ ಅದೇ ರಾಘವೇಂದ್ರ ಸ್ವಾಮಿ ಜೀವಂತವಾಗಿ ಶರೀರ ಬೃಂದಾವನದಲ್ಲಿ ಮಂತ್ರಾಲಯದಲ್ಲಿ ಇದ್ದಾರೆ ಅನ್ನೋದಕ್ಕೆ 3 ಸಾಕು. ಕಾರ್ಯಕರ್ತನ ಆರೋಗ್ಯವಾಗಿ ಸ್ಪೆಂಡಿಸಿ, ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸತ್ತು, ಯಾರಿಗೆ ಪ್ರಮೋಷನ್ ಆಗಿಲ್ಲ, ಟ್ರಾನ್ಸ್ಫರ್ ಆಗಿಲ್ಲ, ವಿದ್ಯಾಪ್ರಾಪ್ತಿ, ವಿದ್ಯಾರ್ಥಿ, ಲಕ್ಷ್ಮೀ ಕಟಾಕ್ಷ, ಭುಜಮಂಗಳ ಸರ್ಪದೋಷ. ಸಿಂಹರಾಶಿಗೆ ಕುಂಭ, ಮೀನರಾಶಿಗೆ 7.5, ಕುಂಭರಾಶಿ, ಮೀನರಾಶಿ ಮತ್ತು ಕನ್ಯಾ ರಾಶಿಗೆ 7.5 ನಡೀತಾ ಇದೆ. ಫೈನಾನ್ಸ್ ಪ್ರಾಬ್ಲಮ್, ಫೈನಾನ್ಸ್ ರಿಕವರ್ಡ್, ಗೃಹ ಪ್ರಾಪ್ತಿ ಮತ್ತು ಸ್ಕಿನ್ ಡಿಸೀಸ್ ಮತ್ತು ಡೈವರ್ಸ್ ಕೇಸ್. ಅರ್ಚಕರು ಹೇಳಿದ ಪ್ರಕಾರ ಅಲ್ಲಿ 2009ರಲ್ಲಿ ಆದಂತಹ ಪ್ರವಾಹದ ಬಗ್ಗೆ ತಿಳಿಸ್ಕೊಟ್ರು. ಜೊತೆಗೆ ರಾಘವೇಂದ್ರ ಸ್ವಾಮಿಯ ಮಹಾತ್ಮೆಯಿಂದ ಯಾವುದೇ ತೊಂದರೆಗಳಾಗದೆ ಇನ್ನೂ ಕೂಡ ಅಲ್ಲಿನ ಅವಶೇಷಗಳು ಉಳಿದಿವೆ ಅನ್ನೋದನ್ನು ತಿಳಿಸ್ಕೊಟ್ರು. ಯಾರಿಂದ ಸಹಾಯ ಆಯಿತು, ಎಷ್ಟೆಲ್ಲ ಸಹಾಯಗಳಾಯಿತು ಎಲ್ಲವನ್ನು ತಿಳಿಸ್ಕೊಟ್ರು. ಈ ಜಾಗ ಬಂದು ಅಪ್ಪಣ್ಣಾಚಾರ್ಯರ ಜೊತೆ ರಾಘವೇಂದ್ರ ಸ್ವಾಮಿಯವರು ಮಲ್ಕೊಳ್ತಿದ್ದ ಜಾಗ. ಬಿಚ್ಚಾಲೆಯಲ್ಲಿ ಈಗಲೂ ನೋಡ್ಬಹುದಂತಹ ಈ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಆಂಜನೇಯನ ವಿಗ್ರಹ ಕೂಡ ಇದೆ, ನಾಗದೇವರ ವಿಗ್ರಹಗಳು ಕೂಡ ಇದೆ. ನಾಗದೇವರ ವಿಗ್ರಹದಲ್ಲಿ ನಾವು ಏನೇ ಬೇಡ್ಕೊಂಡೋದ್ರೂ ಯಾವುದೇ ತೊಂದರೆಗಳಿಗೆ ಅಲ್ಲಿ ಒಂದು ಕಾಯಿನ ಇಟ್ಟು ಬೇಡ್ಕೊಂಡೋದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ಅದನ್ನೇ ಅಲ್ಲಿನ ಅರ್ಚಕರು ಹೇಳ್ತಾ ಇದ್ರು. ಈ ಮನೆಯಲ್ಲಿ ಇಂದಿಗೂ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಚಟ್ನಿಯನ್ನು ರುಬ್ಬುತ್ತಿದ್ದ ಕಲ್ಲು ಕೂಡ ಇದೆ. ಅವ್ರು ಬಳಸ್ತಿದ್ದ ಒಂದಿಷ್ಟು ಸಾಮಾನುಗಳನ್ನು ಕೂಡ ನೋಡ್ಬೋದು.
ಬಿಚ್ಚಾಲೆ ಮಂತ್ರಾಲಯ ದೇವಸ್ಥಾನವನ್ನು 3ನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ, ಕೆಲವೊಬ್ಬರು 2ನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಪ್ರವಾಹಕ್ಕೆ ಮುಂಚೆ ಇದ್ದಂತಹ ರಾಘವೇಂದ್ರ ಸ್ವಾಮಿಯು ಅಪ್ಪಣ್ಣಾಚಾರ್ಯರಿದ್ದಂತಹ ಮನೆಯನ್ನು ಕೂಡ ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಯ ಯಾವುದಾದ್ರೂ ಪುಸ್ತಕಗಳು ಬೇಕು ಅಂದರೂ ಕೂಡ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಏನೇ ಬೇಡ್ಕೊಂಡ್ರು ಅಲ್ಲಿ ಆಗುತ್ತೆ ಅನ್ನೋದಕ್ಕೆ ನಾಗಸರ್ಪನ ಒಂದು ವಿಗ್ರಹ ಇರೋದ್ರಿಂದ ಅದನ್ನು ಕೂಡ ನೀವು ಮಾಡಿಸ್ಕೋಬಹುದು. ಆಗ ವೆಂಕಟನಾಥನಾಗಿದ್ದಾಗ ರಾಘವೇಂದ್ರ ಸ್ವಾಮಿಯವರು ಅವರ ಕಥೆಗಳು ಹೇಗಿದೆ ಅನ್ನೋದನ್ನು ಒಂದೊಂದು ರೀತಿಯಲ್ಲಿ ಫೋಟೋಗಳನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಇದಿಷ್ಟನ್ನು ನಾವು ಅಪ್ಪಣ್ಣಾಚಾರ್ಯರ ಮನೆಯಲ್ಲೇ ಕೂಡ ನೋಡಬಹುದು. ಇನ್ನು ಅಪ್ಪಣ್ಣಾಚಾರ್ಯರ ಮನೆಯನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಅಲ್ಲಿಂದ ಸುಮಾರು ಒಂದು 500 ಮೀಟರ್ ಅಷ್ಟು ದೂರ ಇರುವಂತಹ ಬಿಚ್ಚಾಲೆ ಗ್ರಾಮ. ಈ ಬಿಚ್ಚಾಲೆ ಅನ್ನೋ ಒಂದು ಪದನ ಬಿಚ್ಚಲ್ ಅಂತ ಕೂಡ ಕರೀತಾರೆ, ಬಿಚ್ಚಾಲಿ ಅಂತಲೂ ಕೂಡ ಕರೀತಾರೆ. ಇದು ಗಿಲ್ಲೆಸುಗೂರು ಗ್ರಾಮದ ಬಳಿ ಇರುವ ಒಂದು ಹಳ್ಳಿ ಅಂತ ಕೂಡ ಹೇಳ್ಬೋದು. ಜೊತೆಗೆ ತುಂಗಾಭದ್ರಿ ನದಿಯ ದಡದಲ್ಲೇ ಪ್ರಾಚೀನ ಕಾಲದಲ್ಲಿ ಭಿಕ್ಷಾಲಯ ಅಂತ ಕೂಡ ಕರೀತಿದ್ರು. ಮಾಧವ ವಿದ್ವಾಂಸ ಮತ್ತು ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಯಾಗಿದ್ದ ಅಪ್ಪಣ್ಣಾಚಾರ್ಯರು ಈ ಗ್ರಾಮದಲ್ಲಿ ಜನಿಸಿದ್ರು ಅಂತಾನೆ ಹೇಳ್ಬೋದು. ಅವರು ತಮ್ಮ ತಂದೆಯಿಂದ ಆನುವಂಶಿಕವಾಗಿ ಪಡೆದ ದೊಡ್ಡ ಹಿಡುವಳಿ ಹೊಂದಿರುವ ಭೂಮಾಲೀಕರ ಕುಟುಂಬಕ್ಕೆ ಸೇರಿದವರು. ಅವರು ಆಗ ಜಪದ ಕಟ್ಟೆ ಎಂದು ಕರೆಯಲಾಗುತ್ತಿದ್ದ ಈ ಸ್ಥಳದಲ್ಲಿ ವಿದ್ಯಾರ್ಥಿಗಳಿಗಾಗಿ ಗುರುಕುಲವನ್ನು ಸ್ಥಾಪಿಸಿದ್ರು. ಅಪ್ಪಣ್ಣಾಚಾರ್ಯ ಕುಟುಂಬವು ಉತ್ತರಾದಿ ಮಠಕ್ಕೆ ಸೇರಿದೆ. ಆದರೆ ಅವರು ರಾಘವೇಂದ್ರ ಸ್ವಾಮಿಗಳ ಮಹಾನ್ ಭಕ್ತರಾಗಿದ್ದರು. ರಾಘವೇಂದ್ರ ಸ್ವಾಮಿಗಳು ಬಿಚ್ಚಾಲಿಯಲ್ಲಿ ತಮ್ಮ ಭಕ್ತ ಅಪ್ಪಣ್ಣಾಚಾರ್ಯರೊಂದಿಗೆ 13 ವರ್ಷಗಳ ಕಾಲ ತಪಸ್ಸು ಮಾಡುತ್ತಾ ಅವರ ತತ್ವಶಾಸ್ತ್ರವನ್ನು ಬೋಧಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ಕೆಲವು ಪವಿತ್ರ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರಿಗೆ ವೇದಶಾಸ್ತ್ರಗಳನ್ನು ಕೂಡ ಕಲಿಸ್ಕೊಡ್ತಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನಾಗರಕಟ್ಟೆ, ಏಕಶಿಲಾ ಬೃಂದಾವನ ಎಲ್ಲವನ್ನು ನೋಡ್ಬೋದು. ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಮಾಧಿಯನ್ನು ಪಡೆದ ನಂತರ ಅವರ ಶಿಷ್ಯ ಅಪ್ಪಣ್ಣಾಚಾರ್ಯರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ನಿಯಮಿತವಾಗಿ ಭೇಟಿ ನೀಡುವುದು ಕಷ್ಟಕರವಾಗಿದೆ. ಆದ್ದರಿಂದ ಗುರು ರಾಘವೇಂದ್ರರು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತನಗಾಗಿ ಸರಳವಾದ ಒಂದು ಬೃಂದಾವನ ನಿರ್ಮಿಸಲು ಕೇಳಿಕೊಂಡರು. ಆದುದರಿಂದ ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರು ಮತ್ತು ಗುರು ರಾಘವೇಂದ್ರರ ಭಕ್ತರ ಸಹಾಯದಿಂದ ಬಿಚ್ಚಾಲೆಯಲ್ಲಿ ರಾಘವೇಂದ್ರ ಬೃಂದಾವನವನ್ನು ಸ್ಥಾಪಿಸಿದರು ಅಂತಲೇ ಹೇಳ್ಬೋದು. ಈ ಮಠವು ಪವಿತ್ರ ತಾಯಿ ತುಂಗಾಭದ್ರಾ ನದಿಯಿಂದ ಆವೃತವಾಗಿದೆ ಅಂತಲೇ ಹೇಳ್ಬೋದು. ಏಕಶಿಲೆಯ ರೂಪದಲ್ಲಿ ಈ ಬೃಂದಾವನವನ್ನು ಕೂಡ ನಿರ್ಮಿಸಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ನಮಗೆ ಮಂತ್ರಾಕ್ಷತೆಯನ್ನು ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಪ್ಪಣ್ಣಾಚಾರ್ಯ ಮತ್ತು ಅವರ ಗುರು ರಾಘವೇಂದ್ರ ದೀರ್ಘಾವಧಿಯ ತೊಡಗಿಕೊಳ್ಳುವಿಯಲ್ಲಿ ಅನೇಕ ಪವಿತ್ರ ಸ್ಥಳಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಅವು ಆಧ್ಯಾತ್ಮಿಕ ಭಕ್ತರಿಗೆ ತೀರ್ಥಯಾತ್ರೆಯ ಕೇಂದ್ರಗಳಾಗಿ ಜನಪ್ರಿಯವಾಗಿವೆ. ನಾಗಕಟ್ಟೆ, ಶ್ರೀ ನರಸಿಂಹಗುಡಿ, ಸಂತ ರಾಘವೇಂದ್ರರ ಬೃಂದಾವನ ಸ್ಮಾರಕ ಮತ್ತು ಅಪ್ಪಣ್ಣಾಚಾರ್ಯರ ಮನೆ. ಕೊನೆಯದಾಗಿ ಹೆಸರಿಸಲಾದ ಮನೆ ಎಂದರೆ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರೊಂದಿಗೆ 13 ವರ್ಷಗಳ ಕಾಲ ತಂಗಿದ್ರು. ಇಲ್ಲಿ ಅಪ್ಪಣ್ಣಾಚಾರ್ಯರು ಜೊತೆಗೆ ಅವರ ವ್ಯಾಸಂಗ, ಅವರ ಶಿಷ್ಯರೊಡನೆ ಗುರುಕುಲದ ಎಲ್ಲವನ್ನು ಮಾಡಿದರು ಅಂತಲೇ ಹೇಳ್ಬೋದು. ಗ್ರಾಮಸ್ಥರ ಕಲ್ಯಾಣಕ್ಕಾಗಿ ನಿಯಮಿತವಾಗಿ ದೀರ್ಘ ರಾಮರ ಪೂಜೆಗಳು, ರಾಮನ ಪೂಜೆ, ನಾಗರ ಪಂಚಮಿ ಹಬ್ಬದ ಸಮಯದಲ್ಲಿ ಭಕ್ತರು ನಾಗಕಟ್ಟೆಯಲ್ಲಿರುವ ಜಪದಕಟ್ಟೆ ನಾಗದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ಇದನ್ನು ಒಮ್ಮೆ ಸಂತ ಶ್ರೀ ಜೀತ್ರ ಮಿತ್ರರು ಪೂಜಿಸುತ್ತಿದ್ದರು. ಶ್ರೀ ಗುರುರಾಯರು ರಾಘವೇಂದ್ರರಿಂದ ಪವಿತ್ರವಾದ ಸರ್ಪದೇವರ ಪವಿತ್ರ ದೇವತೆಯಾದ ಶೇಷದೇವರು ಬಿಚ್ಚಾಲಿ ಚಪ್ಪದ ಕಟ್ಟಿಯಲ್ಲಿಯೂ ಕಂಡುಬರುತ್ತದೆ. ಇವಿಷ್ಟನ್ನು ಈ ಬಿಚ್ಚಾಲೆಯಲ್ಲಿ ನೋಡ್ಬೋದು. ಜೊತೆಗೆ ಅಲ್ಲೂ ಕೂಡ ಪ್ರತಿದಿನ ಮಧ್ಯಾಹ್ನ ಅನ್ನಪ್ರಸಾದ ಕೂಡ ಇರುತ್ತೆ. ತುಂಬ ಚೆನ್ನಾಗಿದೆ. ಶಿವನ ಮೂರ್ತಿ, ಗಣೇಶನ ಮೂರ್ತಿ, ಏಕಶಿಲಾ ಬೃಂದಾವನ, ನಾಗರಕಟ್ಟೆ, ಅಲ್ಲಿನ ಗ್ರಾಮ ದೇವತೆಯಾದ ಬಿಚ್ಚಾಲಮ್ಮನ ದೇವಸ್ಥಾನನ ಬಾಳೆಹಣ್ಣು ಮತ್ತು ಜೇನುತುಪ್ಪದಲ್ಲೇ ಕಟ್ಟಿರುವಂತಹ ಒಂದು ಗುಡಿ. ಅಷ್ಟೇ ಅಲ್ಲದೆ ಗೋಶಾಲೆ ಕೂಡ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಿಷ್ಟು ನಮ್ಮ ಒಂದು ಜರ್ನಿಯಲ್ಲಿ ನಾವು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಹೋಗಿ ಬಿಚ್ಚಾಲೆಗೆ ಭೇಟಿ ಕೊಟ್ಟಾಗ ಅಪ್ಪಣ್ಣಾಚಾರ್ಯರ ಮನೆ ಮತ್ತು ಬಿಚ್ಚಾಲೆಯಲ್ಲಿರುವಂತಹ ಏಕಶಿಲಾ ಬೃಂದಾವನವನ್ನು ಇಷ್ಟು ಡೀಟೇಲ್ಸಲ್ಲಿ ನೋಡಿದ್ದೀವಿ. ನಮ್ಮ ಮುಂದಿನ ಭೇಟಿ ಪಾರ್ಟ್ 3ಯಲ್ಲಿ ಕೊಡ್ತೀನಿ. ಎಲ್ಲೆಲ್ಲಿಗೆ ಹೋಗಿದ್ವಿ, ಮಂತ್ರಾಲಯಕ್ಕೆ ಹೋದಾಗ ನೀವು ಎಷ್ಟೆಲ್ಲ ಭೇಟಿ ಮಾಡಬೇಕು, ಯಾವ್ಯಾವ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿ ವಿಡಿಯೋನ ಮತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.